ಇವತ್ತು ನಿಸರ್ಗ ಹಾಳಾಗ್ತಾ ಇರಲಿಲ್ಲ, ಖನಿಜ ಹಾಳಾಗ್ತಾ ಇರಲಿಲ್ಲ. ಇವತ್ತು ನೀವು ಸಹಜವಾಗಿ ಸುಮ್ಮನೆ ಹೋದ್ರೆ ಗೊತ್ತಾಗ್ತದೆ. ಇನ್ನು ಮುಂದಿನ 10-20 ವರ್ಷ ಇದೇ ರೀತಿ ಮುಂದುವರೆದ್ರೆ ಪೂರ್ತಿಯಾಗಿ ಬರಡ ನಾಡಾಗಿ ಹೋಗ್ಬಿಡ್ತದೆ. ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಾಂಬ್ ಹಾಕಿದಂಗೆ ಆಗಿಬಿಡ್ತದೆ. ಏನೂ ಉಳಿದಿಲ್ಲ. ನದಿಗಳ ದಂಡಿಗೆ ಹೋಗ್ರಿ, ಇವತ್ತು ನದಿಗಳ ಸಮೀಪ ಹೋಗ್ರಿ, ಗೊತ್ತಾಗ್ತದೆ. ನದಿಗಳು ನಿಮ್ಗೆ ಉಸು ಹುಡುಕಿದ್ರೆ ಎಲ್ಲಿ ಸಿಗೋದಿಲ್ಲ. ಎಲ್ಲ ಕೊಳಕ್ಕೆ ನೀರು, ಹೊಲಸು ನೀರು, ರಾಡಿ ನೀರು ಇದನ್ನು ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಂದು ಹೆಚ್ಚು ಮ್ಯಾಕ್ಸಿಮಮ್ ನದಿಗಳ ಇವತ್ತು ಘಟನೆ ರೂಪಕ್ಕೆ ಬರ್ತಾ ಇದ್ದಾವೆ ನಿಧಾನಕ್ಕೆ. ಮತ್ತು ಝರಿಗಳಂದ್ರೆ ಹುಡುಕಾಡೋದು ಎಲ್ಲಿ ಸಿಗೋದಿಲ್ಲ ಇವತ್ತು. ಯಾಕಂದ್ರೆ ಕಾಡ ನಿರ್ನಾಮ ಮಾಡೋಕೈತೀವಿ ನಾವು. ನಿಮ್ಗೆ ಸ್ವಚ್ಛ ನೀರು ಝರಿಗಳಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ನೋಡಲಿಕ್ಕೂ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಜಲಪಾತಗಳು ಕಡಿಮೆ ಆಗ್ತವೆ. ಮಳೆಗಾಲ ಒಂದಿಷ್ಟು ನೀರು ಬರ್ತದೆ, ಕಾಣ್ತದಷ್ಟು. ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಕರಾವಳಿ ಸುತ್ತಮುತ್ತ ಜೊತೆ ಮಲೆನಾಡು ಸುತ್ತಮುತ್ತ ಒಂದು ಸ್ವಲ್ಪ ಕಾಣ್ತದೆ ಕಾಡ. ಆದರೆ ಕಾಡು ನಶಿಸ್ಲಿಕ್ಕೆ ಆಗ್ತದೆ. ಕಾರಣ ಅಂದ್ರೆ ನಮ್ಮ ಪಾಂಡುರಂಗ ಹೆಗ್ಡೆ ಅಂತ ನಾಯಕರು ನಮಗೆ ಬರ್ತಾ ಇಲ್ಲ. ನಿಸರ್ಗದ ಬಗ್ಗೆ ಪ್ರೀತಿ ಇದ್ದಂಥವ್ರು ಬರ್ತಾ ಇಲ್ಲ. ನಿಸರ್ಗ ಉಳಿಸ್ಬೇಕು ಅನ್ನೋದವ್ರು ಬರ್ತಾ ಇಲ್ಲ. ರಾಜಕೀಯ ವ್ಯವಸ್ಥೆ ಎಲ್ಲ ಈ ಒಂದು ಕೃಷಿ ಎಷ್ಟು ಇಂಪಾರ್ಟೆಂಟ್ ಅದ ಅನ್ನೋದು ಅರ್ಥ ಮಾಡ್ಕೊಳ್ಳೋರು ಬರ್ತಾ ಇಲ್ಲ. ಯಾಕಂದ್ರೆ ಕೃಷಿಗೆ ಮಾರ್ಕೆಟ್ ಸಿಗಲಾರ್ದು ಪಾಪ ರೈತ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳೆದ ಬೆಳೆಯೋರಿಗೆ ಅವ್ನು ಬೆಲೆ ಕಟ್ಟೋಕೆ ಇಲ್ಲ ಸಾಧ್ಯ ಇಲ್ಲ. ಅವ್ರಿಗೆ ಮಿನಿಮಮ್ ಕೊಡೋಕ್ಕಾಗ್ತಾ ಇಲ್ಲ, ಇವರಿಗೆ ಒಂದು ಕಾನೂನು ಮಾಡೋಕ್ಕಾಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ನಾವು ಮಾಡ್ತಾನೆ ಇಲ್ಲ ಯಾರು. ಇದು ಮರಳಿ ಮುಂದೆ ಚರ್ಚೆ ಮಾಡಬೇಕಾಗ್ಯದ. ಇಷ್ಟು ಮಾಡಿದ್ರು ಯಾರೊಬ್ಬರು ರೈತರ ಜೊತೆ ಬಂದು ಮಾತಾಡಲಿಕ್ಕೂ ತಯಾರಿಲ್ಲ. ಅಲ್ಲೇ ಮಾತಾಡೋದು, ಹಾಯನ್ನು ಹೋಗ್ಬಿಡೋದು. ಯಾವ ಕಾರಣಕ್ಕಾಗಿ ನಾವು ಇದನ್ನು ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಮುಂದಿನ ಜನಾಂಗಕ್ಕೆ ಒಳ್ಳೆಯ ಆಹಾರ, ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಗಿಡ, ಒಳ್ಳೆಯ ಸಂಪತ್ತು, ಒಳ್ಳೆಯ ಅರಣ್ಯ ಸಂಪತ್ತು ಎಲ್ಲ ಸಿಗಬೇಕಾಗಿದೆ. ಸಿಕ್ಕಾಗ ಮುಂದಿನ ಜನರೇಷನ್ ಮುಂದುವರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹುರುಪಡಿಸಿ ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ನೋಡಿರಿ, ಆಫ್ರಿಕಾ ಖಂಡದ ಅನೇಕ ದೇಶಗಳು ಪಾಪ ಜವಾಳಿ ಹೋಗಿಬಿಟ್ಟಿದ್ದಾವೆ. ಅಲ್ಲಿ ಖನಿಜಗಳನ್ನು ಒಯ್ದರು ಈ ಪಾಶ್ಚಾತ್ಯರು ಅಥವಾ ಕಾಲೋನಿ ಅಂತೀವಿ ನಾವು, ಕಾಲೋನಿಸಮ್ ಅಂತ ಕರಿತೀವಿ. ವಸಾಹತುಶಾಹಿಗಳು ಬಂದಂಥವ್ರು ಇವತ್ತು ಯುರೋಪ್